ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ KSP ಮತ್ತು KPSಗೆ ಸ್ವಾಗತ. ಇಂದು ನಾವು IAS ಮತ್ತು KSನ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೋಡ್ತಾ ಬಂದಿದ್ದೀವಿ. ಹಾಗೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ UPSC ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ KPSCಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಆಲ್ರೆಡಿ ನಿಮಗೆ ಪ್ರೀವಿಯಸ್ಸಲ್ಲಿ 1, 2, 3 ಅಂದರೆ ಟೋಟಲ್ ಆಗಿ 3 ಪಾರ್ಟ್ಗಳನ್ನು ಅಪ್ಲೋಡ್ ಮಾಡಲಾಗಿದ್ದು, ಈ ಒಂದು ವಿಡಿಯೋ ಏನಿದೆಯಲ್ಲ ಇದು ಪಾರ್ಟ್ 4 ಆಗಿರುತ್ತೆ. ಅಂದರೆ ಕ್ವಶನ್ ನಂಬರ್ 31ಲಿಂದ ಹಿಡಿದು 40ವರೆಗೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ಆಲ್ರೆಡಿ ಪ್ರೀವಿಯಸ್ ಏನಪ್ಪ ಅಂದ್ರೆ 1 to 30 ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಒಂದು ವೇಳೆ ಆ ವಿಡಿಯೋಗಳನ್ನು ನೋಡಿದ್ರೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡಲಾಗಿರುತ್ತೆ. ಅದನ್ನು ಬಳಸಿಕೊಂಡು ಏನಪ್ಪ ಅಂದರೆ ನೀವು ಆ 3 ವಿಡಿಯೋಗಳನ್ನು ನೋಡ್ಬಿಟ್ಟು 4ನೇ ವಿಡಿಯೋನ ನೋಡ್ಬೋದಾಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ನಾವು 31st ಕ್ವಶನನ್ನು ನೋಡೋಣ. ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತ ಅಂದರೆ ನಿಮಗೆ ಇಂಗ್ಲೀಷ್ನಲ್ಲಿ SLR ಅಂತೇಳಿ ಕರೀತಾರೆ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತೇಳಿ. ಓಕೆ, ಇಲ್ಲಿ ರೆಪೋ ರೇಟ್, ನೆಕ್ಸ್ಟ್ ಏನಪ್ಪ ಅಂದ್ರೆ ರಿವರ್ಸ್ ರೆಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ MSF ಅಂತೇಳಿ ಕೂಡ ಕರೀತಾರೆ. ಈಗೆಲ್ಲದರ ಬಗ್ಗೆ ನಾವು ಸಪ್ರೇಟ್ ಆಗಿ ಒಂದು ವಿಡಿಯೋನೇ ಮಾಡಿದ್ವಿ. ಹಾಗೂ ಏನಪ್ಪ ಅಂದ್ರೆ ಇಲ್ಲಿ ಬ್ಯಾಂಕ್ ರೇಟ್ ಕೂಡ ಬರುತ್ತೆ ನೋಡ್ರಿ. ಓಕೆ, ಬ್ಯಾಂಕ್ ರೇಟ್ ಕೂಡ ಬರುತ್ತೆ. ಇದೆಲ್ಲದರ ಬಗ್ಗೆ ಏನಪ್ಪ ಅಂದ್ರೆ ನಾವು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಲಾಗಿದೆ. ಅದರ ಒಂದು ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೀವಿ. ಹಾಗಾದರೆ ಕ್ವಶನ್ಗೆ ಬರೋಣ. ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಪಡಿಸುವವರು ಯಾರು? ಭಾರತ ಸರ್ಕಾರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೆಕ್ಸ್ಟ್ ಏನಪ್ಪ ಅಂದರೆ SBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೇನಪ್ಪ ಅಂದರೆ ಯೋಜನಾ ಆಯೋಗ. ಇಟ್ ಪ್ರೆಸೆಂಟ್ ಏನಪ್ಪ ಅಂದರೆ ಈ ಒಂದು ಯೋಜನಾ ಆಯೋಗ ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದಂತ ಏನಪ್ಪ ಅಂದ್ರೆ 2017 ನಂತರ ಅಂದರೆ ಟೋಟಲ್ ಆಗಿ 12 ಪಂಚವಾರ್ಷಿಕ ಯೋಜನೆಗಳು ಕಂಪ್ಲೀಟ್ ಆದ ನಂತರ 2017ರಿಂದ ನೀತಿ ಆಯೋಗ ಅಂತೇಳಿ ಪ್ರಾರಂಭ ಆಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ಬಿಟ್ಟು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಪದನಿಮಿತ್ತ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯವರು ಆಗಿರ್ತಾರೆ. ಇದರ ಬಗ್ಗೆ ನೆಕ್ಸ್ಟ್ ನಾವು ನೋಡೋಣ ಅಂತ. ಯೋಜನಾ ಆಯೋಗಗಳ ಬಗ್ಗೆ ನೋಡುವ ಕಲ್ಕನಪ್ಪ ಅಂದ್ರೆ ನೀತಿ ಆಯೋಗ, ಯೋಜನಾ ಆಯೋಗಗಳು ಎಲ್ಲದರ ಬಗ್ಗೆ ನೋಡೋಣ. ಇಲ್ಲಿ ಯೋಜನಾ ಆಯೋಗ ಒಟ್ಟಾರೆಯಾಗಿ 4 ಆಪ್ಷನ್ ನೀಡಿದಾನೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಾರತದ ಕೇಂದ್ರ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯಲ್ಲ ಇದು ಈ ಒಂದು ರೆಪೋ ರೇಟ್ ಆಗಿರ್ಬೋದು, ಎಲ್ಲ ರೇಟ್ಸ್ಗಳನ್ನ ನಿರ್ಧಾರ ಮಾಡುತ್ತೆ. ಇದರ ಸಂಪೂರ್ಣವಾದ ವಿಡಿಯೋವನ್ನು ಕೂಡ ನಾವು ಆಲ್ರೆಡಿ ಪ್ರೀವಿಯಸ್ ಹೇಳಿದ್ವಿ, ಎಕ್ಸ್ಪ್ಲೇನ್ ಮಾಡಿ ಹಾಕಲಾಗಿದೆ. ಅದರ ಒಂದು ಡಿಸ್ಕ್ರಿಪ್ಷನ್ ಅನ್ನ, ಆ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನೀಡಲಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, 32ನೇ ಕ್ವಶನ್. ಕೇಂದ್ರ ಸರ್ಕಾರದ ಆದಾಯ ಕೊರತೆ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಎಂದರೇನು ಅಂತೇಳಿ ಕೇಳಿದಾನೆ. ಆಪ್ಷನ್ ಏನು ನೋಡೋಣ. ಇಲ್ಲಿ ಒಟ್ಟು ಆದಾಯದ ಮೇಲೆ ಒಟ್ಟು ಖರ್ಚುಗಳ ಹೆಚ್ಚುವರಿ, ಒಟ್ಟು ಖರ್ಚುಗಳ ಮೇಲೆ ಆದಾಯ ಸ್ವೀಕೃತಿಗಳ ಹೆಚ್ಚುವರಿ, ಆದಾಯ ಸ್ವೀಕೃತಗಳ ಮೇಲೆ ಆದಾಯ ಖರ್ಚುಗಳ ಹೆಚ್ಚುವರಿ, ನಿವ್ವಳ ಎರವಲುಗಳಿಗೆ ನೆಟ್ ಬಾರೋವಿಂಗ್ಸ್ ಅಂತೇಳಿ ಕರೀತಾರೆ. ಎರವಲು ಅಂತಂದ್ರೇನು? ಎಲ್ಲವೂ ಏನಪ್ಪ ಅಂದ್ರೆ ಬಾರೋವಿಂಗ್ಸ್ ಸಮವಾಗಿರ್ತವೆ. ಹಾಗಾದ್ರೆ 4ರಲ್ಲಿ ಯಾವುದು ಸರಿಯಾದ ಉತ್ತರ? ರೆವಿನ್ಯೂ ಡೆಫಿಸಿಟ್. ಜಸ್ಟ್ ಒಂದು ಕಾಮನ್ ಆಗಿ ಥಿಂಕ್ ಮಾಡೋಣ. ಆನ್ಸರ್ ಅನ್ನು ನೋಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ನೋಡ್ರಿ. ಇಲ್ಲಿ ಒಟ್ಟು ಖರ್ಚುಗಳ ಮೇಲೆ ಆದಾಯ ಸ್ವೀಕೃತಿಗಳ ಹೆಚ್ಚುವರಿಯಾಗಿರುತ್ತೆ. ಅಂದ್ರೆ ಏನಪ್ಪಾ ಅಂತಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಗೌರ್ಮೆಂಟ್ ಬಜೆಟ್ ವೆನ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಕ್ಸಿಡ್ಸ್ ರೆವಿನ್ಯೂ ರಿಸಿಪ್ಟ್ಸ್. ನಿಮ್ಮ ಆದಾಯಕ್ಕಿಂತ, ಓಕೆ, ನಿಮಗೆ ಬರುವ ಆದಾಯ ಅಂತಂದ್ರೆ ಏನು? ರಿಸಿಪ್ಟ್ಸ್. ಬಟ್ ಏನಪ್ಪ ಅಂದ್ರೆ ಖರ್ಚು ಏನಾಗಿದೆ? ಇಲ್ಲಿ ಹೆಚ್ಚಾಗಿದೆ. ಅಂದ್ರೆ ನಿಮ್ಮಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಆದಾಯ 3000 ರೂಪೀಸ್ ಇದೆ ಅಂತ ತಿಳ್ಕೊರಿ ಪರ್ ಮಂತ್. ಅದೇನದಪ್ಪ ಅಂದ್ರೆ ನಿಮ್ಮ ಖರ್ಚು ಎಷ್ಟಿದೆ? 5000 ರೂಪೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? ನಿಮ್ಗೆ ಎಷ್ಟು ಕೊರತೆ ಆಗುತ್ತೆ? ಅದು 2000 ರೂಪಾಯಿ ಕೊರತೆ ಆಗುತ್ತೆ. ಸಾರಿ, 2000 ರೂಪಾಯಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಕೊರತೆ ಆಗುತ್ತೆ. ಈ 2000ದ ಅಮೌಂಟ್ ಏನಿದೆಯಲ್ಲ ಅದೇ ಏನಾಗತ್ತಪ್ಪ ಅಂದ್ರೆ ಕೊರತೆ ಬಜೆಟ್ ಆಗುತ್ತೆ, ರೆವಿನ್ಯೂ ಡೆಫಿಸಿಟ್ ಆಗುತ್ತೆ. ಅಂದ್ರೆ ನಿಮ್ಮ ಖರ್ಚು ಆದಾಯಕ್ಕಿಂತ ಹೆಚ್ಚಾಗಿದ್ದಾಗ ಏನಾಗತ್ತಪ್ಪ ಅಂದ್ರೆ ಅದು ರೆವಿನ್ಯೂ ಡೆಫಿಸಿಟ್ ಆಗುತ್ತೆ. ಓಕೆ, ಇದನ್ನ ಫಿಸ್ಕಲ್ ಡೆಫಿಸಿಟ್. ಓಕೆ, ಫಿಸ್ಕಲ್ ಡೆಫಿಸಿಟ್ ಈಸ್ ಡಿಫೈನ್ಡ್ ಆಸ್ ದ ಎಕ್ಸೆಸ್ ಫಾರ್ ಆಲ್ ಎಕ್ಸ್ಪೆಂಡಿಚರ್ ಓವರ್ ಟೋಟಲ್ ರಿಸಿಪ್ಟ್ಸ್ ನೆಟ್ ಆಫ್ ಬಾರೋವಿಂಗ್ಸ್. ಎರಡು ಏನಪ್ಪ ಅಂತಂದ್ರೆ ಸೇಮ್ ಆಗಿರುತ್ತೆ ನೋಡ್ರಿ. ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಅರ್ಥ ಆಯ್ತಲ್ಲ? ಸಾರಿ, ಇದು ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಆಗಿರುತ್ತೆ ನೋಡ್ರಿ.
ಆದಾಯ ಸ್ವೀಕೃತಿಗಳ ಮೇಲೆ ಆದಾಯ ಖರ್ಚುಗಳ ಹೆಚ್ಚುವರಿ. ಅಂದ್ರೆ ಸ್ವೀಕೃತಿ ಏನಪ್ಪ ಅಂದ್ರೆ ರಿಸಿಪ್ಟ್ಸ್ ಕಮ್ಮಿ ಆಗಿ ನಿಮಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಾಗ ಏನಾಗಪ್ಪ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಬರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. 33 ಕ್ವಶನ್. ಭಾರತದ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರತಿ ವರ್ಷಕ್ಕೆ ನಿರ್ಧರಿತರಾಗುವ ಬೆಳವಣಿಗೆಯ ದರ ಎಷ್ಟು ಅಂತೇಳಿ ಕೇಳಿದಾನೆ. ಇದು 11ನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಿದೆ. ಆಲ್ರೆಡಿ ನಿಮಗೆ ಪ್ರಿವಿಯಸ್ ಹೇಳಿರಬೇಕಾದ್ರೆ 2007ರಿಂದ 2012ರವರೆಗೆ ಇದು 11ನೇ ಪಂಚವಾರ್ಷಿಕ ಯೋಜನೆ ಅವಧಿ ಆಗಿರುತ್ತೆ. ಎಲ್ಲದರ ಬಗ್ಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನಾವು ಡೀಟೇಲ್ಡ್ ಆಗಿ ಪಂಚವಾರ್ಷಿಕ ಯೋಜನೆಗಳನ್ನ ಸಪ್ರೇಟ್ ಆಗಿ ಸೀರೀಸ್ ಬಿಡ್ತೀವಿ, ಅದರಲ್ಲಿ ನೋಡೋಣ ಅಂತ. ಅದ್ರ ಕ್ವಶನ್ ನೋಡ್ರಿ, ಭಾರತದ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರತಿ ವರ್ಷಕ್ಕೆ ನಿರ್ಧರಿತರಾಗಿರುವ ಬೆಳವಣಿಗೆಯ ದರ ಎಷ್ಟು? ಬೆಳವಣಿಗೆ ದರ ಎಷ್ಟಾಗಿರುತ್ತಪ್ಪ? 9% ಏನಪ್ಪ ಅಂದ್ರೆ ನಿರ್ಧರಿಸಲಾಗಿರುತ್ತದೆ. 34ನೇ ಕ್ವಶನ್. ವಿಶ್ವ ಅಭಿವೃದ್ಧಿ ವರದಿ, ಓಕೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಸಿದ್ಧಪಡಿಸುವವರು ಯಾರು ಅಂತ ಕೇಳಿದಾರೆ. ವಿಶ್ವ ಆರ್ಥಿಕ ಫೋರಂ, ವರ್ಲ್ಡ್ ಎಕನಾಮಿಕ್ ಫೋರಂ, ವರ್ಲ್ಡ್ ಎಕನಾಮಿಕ್ ಫೋರಂ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ನೆಕ್ಸ್ಟ್ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ನೆಕ್ಸ್ಟ್ ವಿಶ್ವ ವ್ಯಾಪಾರ ಸಂಸ್ಥೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಈ 4ರಲ್ಲಿ ಯಾವ ಸಂಸ್ಥೆ ವಿಶ್ವ ಅಭಿವೃದ್ಧಿ ವರದಿಯನ್ನ ಪ್ರಕಟಿಸುತ್ತದೆ ಅಂತೇಳಿ ಕ್ವಶನ್ ಕೇಳಿದಾನೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ವಿಶ್ವ ಬ್ಯಾಂಕ್. ನೋಡ್ರಿ, ವರ್ಲ್ಡ್ ಬ್ಯಾಂಕ್ ಏನಪ್ಪ ಅಂದ್ರೆ ವಿಶ್ವ ಅಭಿವೃದ್ಧಿ ವರದಿಯನ್ನ ಪ್ರಕಟಣೆ ಮಾಡುತ್ತೆ. ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರ್ಲ್ಡ್ ಬ್ಯಾಂಕ್ ಏನಿದೆಯಲ್ಲ, ಇದು IMF ಜೊತೆನೆ ಸ್ಥಾಪನೆ ಆಗುತ್ತೆ. 1945ರಲ್ಲಿಯೇ ಸ್ಥಾಪನೆ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಎರಡನೇ ಮಹಾಯುದ್ಧದ ನಂತರ ಈ ಒಂದು ವರ್ಲ್ಡ್ ಬ್ಯಾಂಕ್ ಸ್ಥಾಪನೆ ಮಾಡಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ಸ್ಥಾಪನೆ ಮಾಡುತ್ತಾರೆ. ಇದು ಲೋನ್ಗಳು ಮತ್ತು ಏನಪ್ಪಾ ಅಂದ್ರೆ ಗ್ರಾಂಟ್ಸ್ ಇಲ್ಲಿ ಲೋನ್ಗೆ ಗ್ರಾಂಟ್ಸ್ಗೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ಲೋನ್ ಅಂದ್ರೆ ರಿಕವರಿ ಮಾಡಬೇಕಾಗತ್ತೆ. ಅಂದ್ರೆ ಇಂತಿಷ್ಟವಾದಂತ ಒಂದು ಜಸ್ಟ್ ಲೈಕ್ 5% ಇಂಟ್ರೆಸ್ಟ್, 10% ಇಂಟ್ರೆಸ್ಟ್ ಆಗಿ, ಫಾರ್ ಎಕ್ಸಾಂಪಲ್ 30 years ಕಾಲಾವಧಿಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸಾಲವನ್ನು ನೀಡಿದರೆ ಸಾಲಕ್ಕೆ ಬಡ್ಡಿ ಕೂಡ ಕಟ್ಟಬೇಕಾಗುತ್ತೆ. ಅದೇ ಗ್ರಾಂಟ್ಸ್ ಅಂದ್ರೆ ಏನು? ಗ್ರಾಂಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಬಡ ರಾಷ್ಟ್ರಗಳಿಗೆ ಫ್ರೀ ಆಗಿ ಹಣದ ಒಂದು ಸಹಾಯವನ್ನು ಮಾಡುವುದಕ್ಕೆ ಗ್ರಾಂಟ್ಸ್ ಅಂತ ಕರೀತಾರೆ. ಈ ಗ್ರಾಂಟ್ಸ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಆ ದೇಶ ಪಡೆದುಕೊಂಡಂತ ದೇಶ ಹಿಂತಿರುಗಿಸುವ ಅಂದ್ರೆ ಹಣವನ್ನೇನಪ್ಪ ಅಂತಂದ್ರೆ ವಾಪಸ್ ವರ್ಲ್ಡ್ ಬ್ಯಾಂಕಿಗೆ ಕಟ್ಟುವಂತಹ ಯಾವುದೇ ನಿಯಮಗಳು ಇರುವುದಿಲ್ಲ. ಫ್ರೀ ಆಫ್ ಕಾಸ್ಟ್, ಜಸ್ಟ್ ಲೈಕ್ ಏನಪ್ಪ ಅಂದ್ರೆ ದಾನ ಧರ್ಮ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಅದಕ್ಕೆ ಗ್ರಾಂಟ್ಸ್ ಅಂತ ಕರೀತಾರೆ. ಲೋನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಸಾಲಗಳು ಅಂತೇಳಿ ಅರ್ಥ. ಯಾವ್ಯಾವ್ಗೆ ಲೋ ಅಂಡ್ ಮಿಡ್ಲ್ ಇನ್ಕಮ್ ಕಂಟ್ರೀಸ್ಗೆ ಈ ಒಂದು ಲೋನ್ಸ್ ಮತ್ತು ಗ್ರಾಂಟ್ಸ್ ಅನ್ನು ನೀಡುವುದಕ್ಕಾಗಿ ವರ್ಲ್ಡ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರಡಿಯಲ್ಲಿ 2 ಬರ್ತಾವೆ ನೋಡ್ರಿ. ಒಂದು IBRD ಅಂತ ಹೇಳಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತೇಳಿ, ಇನ್ನೊಂದೇನಪ್ಪ ಅಂದ್ರೆ IDA ಅಂತೇಳಿ, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಇದು 1944 ಬ್ರಿಟನ್ ವುಡ್ ಸಮಾವೇಶ ಅಂತೇಳಿ ಬರುತ್ತೆ. ಈ ಒಂದು ಬ್ರಿಟನ್ ವುಡ್ ಸಮಾವೇಶನದಲ್ಲಿ 2 ಸ್ಥಾಪನೆ ಆಗ್ತವೆ. ಒಂದು ವರ್ಲ್ಡ್ ಬ್ಯಾಂಕ್, ಇನ್ನೊಂದೇನಪ್ಪ ಅಂದ್ರೆ IMF. ಈ ಒಂದು ವರ್ಲ್ಡ್ ಬ್ಯಾಂಕ್ ಮತ್ತು IMF ಏನಪ್ಪ ಅಂದ್ರೆ ಬ್ರಿಟನ್ ವುಡ್ ಸಮಾವೇಶದ 2 ಅವಳಿ ಮಕ್ಕಳುಗಳು ಅಂತೇಳಿ ಕೇಸಿ ಕರೆಯುತ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC ಅಲ್ಲಿದೆ. ಹಲವು ಬಾರಿ ಏನಪ್ಪ ಅಂದ್ರೆ ಕ್ವಶನ್ ಯಾವ ರೀತಿ ಕೇಳೋ ಚಾನ್ಸಸ್ ಇರುತ್ತೆ ಅಂತಂದ್ರೆ ಈ ಒಂದು ಕೇಂದ್ರ ಕಚೇರಿ ಕೂಡ ಕೇಳುವ ಸಾಧ್ಯತೆಗಳು ಇರ್ತವೆ, ಹಾಗೂ ಅದು ಸ್ಥಾಪನೆ ಆದಂತಹ ವರ್ಷ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲವು ಬಾರಿ ಏನಪ್ಪಾ ಅಂತಂದ್ರೆ ಹೊಸದಾಗಿ ಯಾರಾದರೂ ನೇಮಕರಾಗಿದ್ದಾರೆ ಅಂದ್ರೆ ಅಧ್ಯಕ್ಷ, ಪ್ರೆಸೆಂಟ್ ಈಗ ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು ಡೇವಿಡ್ ಮಲ್ಪಾಸ್ ಅವರು ಇದ್ದಾರೆ, ಮತ್ತೆ MDA ಮತ್ತು CFO ಅನುಶುಲ ಕ್ರಾಂತ್ ಅವರು ಇದ್ದಾರೆ ನೋಡ್ರಿ. ನೆಕ್ಸ್ಟ್ 35ನೇ ಕ್ವಶನ್. ಭಾರತದ ಸಂದಾಯಗಳ ಶುಲ್ಕನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತಾರೆ, BOP. ಪ್ರೀವಿಯಸ್ ಅಲ್ಲಿ ಒಂದು ವಿಡಿಯೋದಲ್ಲಿ ನಾವು BOP ಕ್ರೈಸಿಸ್ ಅನ್ನು ನೋಡಿದ್ವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿದ್ಧಪಡಿಸುವವರು ಯಾರು ಅಂತೇಳಿ ಕೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಸಚಿವ ಖಾತೆ, ಕೇಂದ್ರ ಹಣಕಾಸು ಸಚಿವ ಖಾತೆ, ಯೋಜನಾ ಆಯೋಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 4 ಆಪ್ಷನ್ ನೀಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ರಿ. RBI ಏನಿದೆಯಲ್ಲ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್. BOP ಅಂತಂದ್ರೆ ಫಸ್ಟ್ ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡು, ಲಯಬಿಲಿಟೀಸ್ ಹಾಗೂ ಏನಪ್ಪ ಅಂದ್ರೆ ಅಸೆಟ್ಸ್ ಅಥವಾ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತೇಳಿ ಬರುತ್ತೆ. ನೀವೇನಾದ್ರೂ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ BOP, ಲೆಡ್ಜರ್ ಅಕೌಂಟ್, ಮತ್ತೇನಪ್ಪ ಅಂದ್ರೆ ಜರ್ನಲ್ ಅಕೌಂಟ್ ಬಗ್ಗೆ ಐಡಿಯಾ ಇರುತ್ತೆ. ಜರ್ನಲ್ಸ್ ಅಂತಂದ್ರೆ ನೀವು ದಿನನಿತ್ಯ ಮಾಡುವಂತಹ ಒಂದು ಹಣಕಾಸಿನ ವ್ಯವಹಾರವನ್ನು ಬರೆದಿಡುವುದು. ಅದೇ ಲೆಡ್ಜರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದನ್ನೇನಪ್ಪ ಅಂದ್ರೆ ವಿಸ್ತಾರವಾಗಿ ಸಪ್ರೇಟ್ ಆಗಿ ಮಾಡೋದು. ಡೆಬಿಟ್ಸ್ ಅಂಡ್ ಕ್ರೆಡಿಟ್ಸ್ ಅಥವಾ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಗಿ ಸಪ್ರೇಟ್ ಆಗಿ, ಮತ್ತೆ ಕ್ಯಾಪಿಟಲ್ ಅಕೌಂಟ್,
ಈ ತರ ಸಪ್ರೇಟ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ಬಿಸ್ನೆಸ್ ಅಕೌಂಟ್ಸ್ಗಳನ್ನ ರೆಡಿ ಮಾಡೋದು, ಅದಕ್ಕೆ ಏನಂತಾರೆ ಲೆಡ್ಜರ್ ಅಕೌಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೇಳಿ ಬರುತ್ತೆ, ಅದಾದ್ಮೇಲೆ BOP ಅಂತ ಹೇಳಿ ಬರುತ್ತೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಹಲವು ವಿಧಗಳು ಇದಾವೆ ಅಕೌಂಟಿಂಗ್ಸ್ ನಲ್ಲಿ. ಅದರಲ್ಲಿ ನಮ್ಗೆ ಇಲ್ಲಿ ಕೇಳಿರೋದು ಯಾವುದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನ ಕೇಳಿದಾರೆ. ಓಕೆ, ಒಂದು ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಯಾವುದು, ನಮ್ಮ ದೇಶದಲ್ಲಿ ಯಾವ್ದು ಬಿಡುಗಡೆ ಮಾಡ್ತದಪ್ಪ ಅಂದ್ರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದು ದೇಶದ ಇಂಪೋರ್ಟ್ಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಕೇವಲ ಇಂಪೋರ್ಟ್ಸ್ ಅಷ್ಟೇ ಎಕ್ಸ್ಪೋರ್ಟ್ಸ್ ಅಲ್ಲ, ಟೋಟಲ್ ಆಗಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್. ಲಯಬಿಲಿಟೀಸ್ ಅಲ್ಲಿ ನಿಮ್ಗೆ ಏನ್ ಬರ್ತಾವಪ್ಪ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವೆಲ್ಲ ಬರ್ತವೆ, ಮತ್ತೆ ಸ್ಯಾಲರೀಸ್ ಅವೆಲ್ಲ ಬರ್ತವೆ. ಅಸೆಟ್ಸ್ ಅಲ್ಲಿ ಏನ್ ಬರ್ತಾವಪ್ಪ ಅಂದ್ರೆ ಬಿಲ್ಡಿಂಗ್. ಟೋಟಲ್ ಆಗಿ ಅಸೆಟ್ಸ್ ಅಂದ್ರೆ ಆಸ್ತಿ ಅಂತೇಳಿ ಅರ್ಥ. ಹಾಗಾದ್ರೆ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನ ಸಿದ್ಧಪಡಿಸೋರು ಯಾರಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಎಲ್ಲಾ ಕಾನ್ಸೆಪ್ಟ್ ಗಳೇನಪ್ಪ ಅಂತಂದ್ರೆ ನಾವು ಸಪರೇಟ್ ಆಗಿ ಒಂದು ವಿಡಿಯೋ ಸೆಷನ್ ಕೂಡ ಮಾಡ್ತಾ ಇದೀವಿ ಈ ಕ್ವಶನ್ಸ್ ರಿಲೇಟೆಡ್. ಆ ಒಂದು ವಿಡಿಯೋದಲ್ಲಿ ಏನಾಗುತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ ಪೇಮೆಂಟ್ ಅಂತಂದ್ರೆ ಏನು, ಅದು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದೀವಿ. ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ವಶನರೀಸ್ ಇದ್ರೆ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗ್ಬೋದು. ನೆಕ್ಸ್ಟ್ 36ನೇ ಕ್ವಶನ್, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಗಮ ಮಂಡಳಿಯನ್ನು ಆರಂಭಿಸಿದ ವರ್ಷ ಯಾವುದು ಅಂತ ಕೇಳಿದಾನೆ. ಹಾಗಾದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಗಮ ಮಂಡಳಿಯನ್ನು ಯಾವಾಗ ಆರಂಭಿಸ್ತಾರಪ್ಪ ಅಂದ್ರೆ ಅದು 2006 ಅಲ್ಲಿ ಆರಂಭ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ನೀವೇನಪ್ಪ ಅಂದ್ರೆ ಇತ್ತೀಚಿನ ನ್ಯೂಸ್ ನಲ್ಲಿರುವಂತಹ ಒಂದು ಸರ್ಕಾರದ ಯೋಜನೆಗಳನ್ನ, ಹಾಗೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯೋಜನೆಗಳನ್ನ ಇನ್ ಡೀಟೇಲ್ ಆಗಿ ಓದ್ಕೊಂಡಿರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ PDO ಕಾಲ್ ಫಾರ್ಮ್ ಆಗ್ತಾ ಇದಾವೆ. ಹಾಗೇನಪ್ಪ ಅಂದ್ರೆ 70 RSA ಮತ್ತೆ 70 KSRP ಹಾಗೂ ನೆಕ್ಸ್ಟ್ 600+ PSA ಕಾಲ್ ಫಾರ್ಮ್ ಆಗ್ತಾ ಇದಾವೆ. ಈ ನೆಕ್ಸ್ಟ್ KS ಕೂಡ 2022 ಅಲ್ಲಿ ಕಾಲ್ ಫಾರ್ಮ್ ಆಗುತ್ತೆ. ಇದಕ್ಕೇನಪ್ಪ ಅಂದ್ರೆ ಈ ಎಲ್ಲ ಯೋಜನೆಗಳು ಉಪಯುಕ್ತವಾಗಲಿದೆ ನೋಡ್ರಿ. 37ನೇ ಕ್ವಶನ್, ಈ ಕೆಳಗಿನ ಯಾವುದು ಭಾರತ ಸರ್ಕಾರದ ನೇರ ತೆರಿಗೆಯಾಗಿದೆ? ನೇರ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಅರ್ಥ. ಓಕೆ, ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಇಲ್ಲಿ ಕೇಳಿರೋದು ಯಾವುದು, ನೇರ ತೆರಿಗೆ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಯಾವ್ದು ಅಂತೇಳಿ ಕೇಳಿದಾನೆ. ಸೀಮಾ ಸುಂಕ, ಅಬಕಾರಿ ಸುಂಕ, ಸೇವಾ ತೆರಿಗೆ ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಕಾರ್ಪೊರೇಷನ್ ಟ್ಯಾಕ್ಸ್ ಸರಿಯಾದ ಉತ್ತರ ಆಗುತ್ತೆ. ಕಾರ್ಪೊರೇಷನ್ ಟ್ಯಾಕ್ಸ್ ಆಗಿರ್ಬೋದು, ಮತ್ತೇನಪ್ಪ ನಿಮ್ಮ ಸ್ಯಾಲರಿ ಮೇಲೆ ಟ್ಯಾಕ್ಸ್ ವಿಧಿಸ್ತಾರಲ್ಲ ಅವೆಲ್ಲ ನೇರ ತೆರಿಗೆಗಳಾಗಿರ್ತವೆ. ಜಸ್ಟ್ ನೋಡೋಣ ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇಂಡಿಯಾ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಯಾವಾಗ ಬರ್ತಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅದೇ ನಿಮ್ಮ ಒಂದು ಆದಾಯದ ಮೇಲೆ ವಿಧಿಸುವಂತಹ ತೆರಿಗೆಗೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಕಾರ್ಪೊರೇಟ್ ಟ್ಯಾಕ್ಸ್ ಅಂತಂದ್ರೆ ಒಂದು ಕಂಪನಿ ಮೇಲೆ ವಿಧಿಸುವ ತೆರಿಗೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳಿ ಕರೀತಾರೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಕ್ಯಾಪಿಟಲ್ ಅಂತಂದ್ರೆ ನಿಮ್ಮ ಬಂಡವಾಳದಲ್ಲಿ ಏನಪ್ಪ ಅಂದ್ರೆ ಗೇನ್ ಅಂತಂದ್ರೆ ಅದು ಆದಾಯವನ್ನು ತಂದು ಕೊಡುತ್ತಲ್ಲ ಅದರ ಮೇಲೆ ಇದು ಒಂದು ತೆರಿಗೆ ಹಾಕ್ತಾರೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈಗ ಪ್ರೆಸೆಂಟ್ ಆಗಿ ನಿಮ್ಗೆ ಹೇಳೋದಾದ್ರೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ನೀವು. ಓಕೆ, ಇನ್ವೆಸ್ಟ್ಮೆಂಟ್ ಯಾವ ರೀತಿಯಪ್ಪ ಅಂತಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಡಿಬೆಂಚರ್ಸ್ ಅಲ್ಲಿ ಈ ರೀತಿಯಾಗಿ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದರಿಂದ ನಿಮ್ಗೆ ಆದಾಯ ಬಂದಿರುತ್ತೆ. ಆ ಆದಾಯದ ಮೇಲೆ ಏನಪ್ಪ ಅಂತಪ್ಪ ಅಂದ್ರೆ ಇಲ್ಲಿ ಟ್ಯಾಕ್ಸ್ ಅನ್ನು ವಿಧಿಸಲಾಗ್ತದೆ. ಹಾಗಾದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಆಗಿ ಮೊದಲು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಹೇಳಿತ್ತು. ಹಾಗೇನಪ್ಪ ಅಂದ್ರೆ ಹಲವಾರು ರೀತಿಯ ಟ್ಯಾಕ್ಸ್ಗಳು ಇದ್ದವು, ಅವನ್ನೆಲ್ಲವನ್ನು ಬದಿಗುತ್ತೇನಪ್ಪ ಅಂದ್ರೆ GST ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾರೆ. GST ಕೌನ್ಸಿಲ್ ಆರ್ಟಿಕಲ್ 279(a) ಅಂತ ಹೇಳ್ಬಿಟ್ಟು. ಓಕೆ, GST ಪ್ರಾರಂಭ ಮಾಡ್ತಾರೆ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳಿ. ಈಗ ಪ್ರೆಸೆಂಟ್ ಆಗಿ ಏನಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾಕ್ಕೆ ವಿತ್ ಇನ್ಕ್ಲೂಡಿಂಗ್ ಮೊದಲು ಜಮ್ಮು ಕಾಶ್ಮೀರ ಇದ್ರೆ ಜಮ್ಮು ಕಾಶ್ಮೀರ ಏನಪ್ಪಾ ಅಂತಂದ್ರೆ ಈ ಒಂದು 2 ಕೇಂದ್ರಾಡಳಿತ ಪ್ರದೇಶವಾಗಿ ಹೊಡೆದ ನಂತರ ಅಲ್ಲಿ ಕೂಡ GST ವಿಧಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ GST ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಆಗಿದೆ. ಹಾಗೆ ಇತ್ತೀಚೆಗೆ ಫುಟ್ವೇರ್ ಮತ್ತು ಲೆದರ್ ಮೇಲೆ 5% ಇದ್ದಿದ್ದನ್ನು 12% ಆಗಿ ಹೆಚ್ಚಿಗೆ ಮಾಡ್ತೀವಿ ಅಂತ ಕೂಡ ಹೇಳಿದಾರೆ ನೋಡ್ರಿ. 2022ರಿಂದ ಜಸ್ಟ್ ಏನಪ್ಪ ಅಂದ್ರೆ 2022 ಜನವರಿಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿತ್ತು. ಬಟ್ ಏನಪ್ಪ ಅಂದ್ರೆ ಇದು ಬ್ಯಾನ್ ಆಗಿದೆ. ಓಕೆ, ಇದರ ಬಗ್ಗೆ ಕೂಡ ನೀವು ಯಾವುದೇ ರೀತಿಯಿಂದ ಯೋಚನೆ ಮಾಡೋದು ಬೇಡ. GST ಮತ್ತೇನಪ್ಪ ಅಂದ್ರೆ SGST ಅಂದ್ರೆ GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಮತ್ತೇನಪ್ಪ ಅಂತಾರೆ CGST ಅಂತ ಹೇಳಿ ಬರುತ್ತೆ. ಈ ಎಲ್ಲದರ ಬಗ್ಗೆ ಏನಪ್ಪ ಅಂದ್ರೆ ನಾವು ಪರ್ಟಿಕ್ಯುಲರ್ ಒಂದು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದರ ಬಗ್ಗೆ ಏನಪ್ಪ ಅಂದ್ರೆ ನೀವು ತಿಳಿದುಕೊಳ್ಳಲು ನಮ್ಮ ಒಂದು ಬೆಲ್ಲೈಕನ್ ಒತ್ತುವುದನ್ನ ಮರೆಯಬೇಡಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿದೆ ನೋಡ್ರಿ, ಜಸ್ಟ್ ಒಂದು ಟೇಬಲ್ ಅನ್ನ ನೀಡಲಾಗಿದೆ. ಟೇಬಲ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ನೀಡಲಾಗಿದೆ ನೋಡಿ. ಒಂದ್ಸಲ ನೀವು ನೋಡ್ಕೋಬಹುದು. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ಸೇಲ್ಸ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಕಸ್ಟಮ್ಸ್ ಡ್ಯೂಟಿ ಅಂತಂದ್ರೆ ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕಾದ್ರೆ ಮೊದಲೇ ಈ ಒಂದು
ಟ್ಯಾಕ್ಸಸ್ ಅನ್ನ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಿಮಗೆ ಬಿಸ್ಕಿಟ್ ಅಂತ ಒಂದು ಪಾಕೆಟ್ ಬರ್ತದೆ ಅನ್ಕೊಳ್ರಿ, ನೀವು ಕೇವಲ ಹೋಗ್ಬಿಟ್ಟು ಅಲ್ಲಿ ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಅಂತೇಳಿ 5 ರೂಪೀಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ನೀವು 5 ರೂಪೀಸ್ ಕೊಟ್ಬಿಟ್ಟು ಆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಅನ್ನು ಕೊಂಡ್ಕೊಂಡ್ ಬರ್ತಾರೆ. ಅದೇ ನೀವು 4 ರೂಪೀಸ್ ಕೊಟ್ಟು ನೆಕ್ಸ್ಟ್ ನಾವು 1 ರೂಪೀಸ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಟ್ಯಾಕ್ಸ್ ರೀತಿಯಲ್ಲಿ ಕಟ್ತೀರಿ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಅಂತ ಅಂದ್ಬಿಟ್ರೆ ಡಬಲ್ ಟ್ಯಾಕ್ಸೇಷನ್ ಆಗ್ಬಿಡುತ್ತೆ ಅದು. ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ಕಂಪನಿ ಕೂಡ ಅಂದ್ರೆ ಈ ಕಾರ್ಪೊರೇಷನ್ ಅಂತ ಹೇಳಿ ಬಂದಿರುತ್ತೆ ನೋಡ್ರಿ, ಒಂದು ಕಂಪನಿ ಕೂಡ ಅದಕ್ಕೆ ಟ್ಯಾಕ್ಸ್ ಅನ್ನು ವಿಧಿಸಲಾಗಿರುತ್ತೆ. ಅದಕ್ಕೇನಪ್ಪ ಅಂದ್ರೆ ಅದ್ರ ಮೇಲೆ ಈ ಒಂದು ಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ವಿಧಿಸಕ್ಕಾಗಲ್ಲ. ಇಲ್ಲಿದೆ ನೋಡ್ರಿ ಎಕ್ಸೈಸ್ ಡ್ಯೂಟಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ವ್ಯಾಟ್ ಅಂತ ಆಲ್ರೆಡಿ ಹೇಳಿದ್ವಿ. ಇವೆಲ್ಲವೂ ಬ್ಯಾನ್ ಮಾಡಿ ಏನಪ್ಪ ಅಂದ್ರೆ ಈಗ ಪ್ರೆಸೆಂಟ್ ಆಗಿ GST ನ ಪ್ರಾರಂಭ ಮಾಡಿದ್ದಾರೆ. ಬ್ರಾಡ್ ಮನಿ ಯಾವುದನ್ನು ಸೂಚಿಸುತ್ತದೆ? ಇದು ಹಲವಾರು ಬಾರಿ ಕ್ವಶನ್ಸ್ ರಿಪೀಟೆಡ್ ಆಗಿದೆ. ಇದರ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ M3 ನೋಡ್ರಿ. M1, M2, M4 ಇವೆಲ್ಲವೂ ಏನೋ ಡಿರೈವ್ ಮಾಡ್ತೇವೆ ಅಂತ ನೆಕ್ಸ್ಟ್ ನೋಡೋಣ. 39ನೇ ಕ್ವಶನ್, ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಅನ್ನು ಆರಂಭಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾನೆ. 39ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 2005 ಮತ್ತು 6ರಲ್ಲಿ ಈ ಒಂದು ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ ಅನ್ನ ಪ್ರಾರಂಭ ಮಾಡಲಾಗುತ್ತೆ. 40ನೇ ಕ್ವಶನ್, ಈ ಕೆಳಗಿನ ಯಾವ ವರ್ಷವು 11ನೇ ಪಂಚವಾರ್ಷಿಕ ಯೋಜನೆಯ ಅಂತ್ಯದ ವರ್ಷವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಅಂತ್ಯದ ವರ್ಷ ಯಾಕಪ್ಪ ಅಂದ್ರೆ 1951 ಮಾರ್ಚಲ್ಲಿ ಪ್ರಾರಂಭ ಆಗಿ ಏಪ್ರಿಲ್ ಅಲ್ಲಿ ಪ್ರಾರಂಭ ಆಗಿ 1956 ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ. ಹಿಂಗೆ ಇನ್ ಬಿಟ್ವೀನ್ ಅಲ್ಲಿ 2 ವರ್ಷಗಳು ಇರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ 11ನೇ ಪಂಚವಾರ್ಷಿಕ ಯೋಜನೆಯು ಅಂತ್ಯದ ವರ್ಷವಾಗಿದೆ. ಯಾವುದು ಅಂತ್ಯದ ವರ್ಷ ಆಗಿದೆ ಅಂತ ಕೇಳಿದ್ರೆ 2011, 12, 12, 13, 2007, 8 ನೆಕ್ಸ್ಟ್ 2010, 11. ಇಲ್ಲಿ ಸರಿಯಾದ ಉತ್ತರ ಯಾವುದು? 2011, 12ರಲ್ಲಿ ಅಂತ್ಯ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 2011, 12ರಿಂದನೇ 2012ರಿಂದ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ 2016, 17ರ ಅವಧಿಗೆ ಕೊನೆಗಾಣುತ್ತೆ. ಯಾವುದು? 12ನೇ ಪಂಚವಾರ್ಷಿಕ ಯೋಜನೆ. ಇಷ್ಟೇನಪ್ಪ ಅಂದ್ರೆ ಟೋಟಲ್ ಆಗಿ 10 ಕ್ವಶನ್ಸ್ ಆಗಿರ್ತವೆ. ಪ್ರೀವಿಯಸ್ ಅಲ್ಲಿ ಕೂಡ ನಿಮಗೆ 30 ಕ್ವಶನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಾಗಿತ್ತು. ಇದನ್ನು ಸೇರಿಸಿದ್ರೆ ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ನೀವು 40 ಕ್ವಶನ್ಸ್ ಅನ್ನ ನೋಡಿರ್ತೀರ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಇದೇ ರೀತಿಯ ಒಂದು ಕ್ವಶನ್ಸ್ಗಳನ್ನ ಮತ್ತು ಎಕ್ಸ್ಪ್ಲನೇಷನ್ಸ್ ಅನ್ನ ನಿಮ್ಮ ಮುಂದೆ ನಾವು ತಗೊಂಡು ಬರ್ತೀವಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದ ಒಂದು ನೋಟಿಫಿಕೇಶನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನ ಮರೆಯಬೇಡಿ ಸ್ನೇಹಿತರೆ. ನಿಮ್ಮ ಒಂದು ಲೈಕ್ ಮತ್ತೆ ಒಂದು ಶೇರ್ ಏನಾಗಿದೆಯಲ್ಲ ನಮಗೆ ನೆಕ್ಸ್ಟ್ ಒಂದು ವಿಡಿಯೋವನ್ನ ಮಾಡುವುದಕ್ಕೆ ಉತ್ತೇಜನವನ್ನ ನೀಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.